ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರೋ ಜಾಗ ಬಂದು ಅಗೋಡ ಫೋರ್ಟ್ ಅಂತ. ಈಗ ತಾನೇ ಜಸ್ಟ್ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತಗೊಂಡು ಆ ಲೈನಲ್ಲಿ, ಇದಕ್ಕಿಂತ ಮುಂಚೆ ಫುಲ್ ಕ್ರೌಡ್ ಇತ್ತು ಟಿಕೆಟ್ ಕೌಂಟರ್ ಹತ್ರ. ಟಿಕೆಟ್ ಲೈನಲ್ಲಿ ನಿಂತ್ಕೊಂಡು, ಅದು 2 ಟೈಪ್ ಇದೆ. ಇನ್ನೊಂದು ಕ್ಯಾಶ್ ಇಟ್ಕೊಬರ್ಬೇಕು ನೀವು ಎಲ್ಲಿ ಬಂದ್ರು. ಇಲ್ಲಿ ಕ್ಯಾಶ್ ಇಲ್ಲ ಅಂದರೆ ತುಂಬ ಕಷ್ಟ, ಯಾಕೆಂದರೆ ಇಲ್ಲಿ ನೆಟ್ವರ್ಕ್ನು ಸಿಗಲ್ಲ. ಅದೊಂದು ತುಂಬ ಪ್ರಾಬ್ಲಮ್ ಇಲ್ಲಿ. ಸೊ ಹಾಗಾಗಿ ಕ್ಯಾಶ್ ಇಟ್ಕೊಂಬಂದ್ರೆ ನಿಮಗೆ ಈಸಿ ಆಗುತ್ತೆ. ಈಗ ಇಲ್ಲಿ ನೀವು ನೋಡ್ತಾ ಇರೋದು ಬಂದು ಇವಾಗ ಎಂಟ್ರೆನ್ಸಿಂದ ಈಗ ಫೋರ್ಟ್ ಒಳಗಡೆ ಹೋಗೋದು. ದಾರಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಇದೆ ಇಲ್ಲಿ ಅಂತ. ಇದು ಅಲ್ಲಿಂದ ಎಂಟ್ರಿ ಆಗೋದು. ಆಗ್ಬಿಟ್ಟು ಈಗ ಹಿಂಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಎಕ್ಸ್ಪೀರಿಯೆನ್ಸ್ ನೋಡೋಣ, ಮೇಲೆ ಹೋಗಿ ಇನ್ನು ಯಾವ ಥರ ವ್ಯೂ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ವಿಡಿಯೋ ನೋಡಿ. ಅವಾಗಲೇ ಹೇಳ್ತಾ ಇದ್ದೆ ನಾನು, ಟಿಕೆಟ್ ಪ್ರೈಸ್ ಬಂದು 25 ರೂಪೀಸು ಪರ್ ಹೆಡ್, ಓನ್ಲಿ ಕ್ಯಾಶು. ಸಪೋಸ್ ಕ್ಯಾಶ್ ಇಲ್ಲ UPI ಮಾಡಬೇಕು ಅಂದರೆ ಸ್ಕ್ಯಾನರ್ ಇರುತ್ತೆ, ಸೊ ಅದ್ರ ಮೂಲಕ ಮಾಡ್ಬೋದು. ಇನ್ನೊಂದೇನಂದರೆ ನೆಟ್ವರ್ಕೇ ಇಲ್ಲ, ಅದೇ ಪ್ರಾಬ್ಲಮ್. ಸೊ ಅಲ್ಲಿಂದ ಟಿಕೆಟ್ ಇನ್ನೊಂದು ಕಡೆ ಟಿಕೆಟ್ ಚೆಕಿಂಗ್ ಮಾಡ್ತಾರೆ. ಟಿಕೆಟ್ ಚೆಕ್ ಮಾಡಿ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಈಗ ಫೋರ್ಟ್ ಒಳಗಡೆ ಇದೆ ಎಂಟ್ರೆನ್ಸ್. ರೋಡ್ ನೋಡ್ಬೋದು ಯಾವ ಥರ ಇದೆ ಅಂತ. ಮೆಟ್ಲೆತ್ತಿ ಇವಾಗ ಫೋರ್ಟ್ ಕಡೆ ಹೋಗ್ತಾ ಇದ್ದೀನಿ. ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ ವ್ಯೂ. ಇಲ್ಲಿ ಮೇಲಿಂದ ಈ ತರ ಕಾಣಿಸುತ್ತೆ, ಮೇಲಿಂದ ಬೀಚ್. ಜನ ಕಿಚ್ಚರ್ ನೋಡ್ಬೋದು ನೀವು. ಇವತ್ತು ಮಕ್ಕಳು ಕರ್ಕೊಂಡ್ಬಂದಿದ್ದಾರೆ ಸ್ಕೂಲ್ ಕಡೆಯಿಂದ ಫೋರ್ಟ್ ತೋರ್ಸೋದಕ್ಕೆ. ಮಕ್ಕಳಿಗೆಲ್ಲ ಒಳ್ಳೆ ಖುಷಿ, ಯಾಕೆಂದರೆ ಜಾಗ ದೊಡ್ಡದಾಗಿರುತ್ತೆ, ಓಡೋದಕ್ಕೆ ಆಡೋದಕ್ಕೆ ಎಲ್ಲ ಕಟ್ಟಾಗಿರುತ್ತೆ ಅವ್ರಿಗೆ. ಹೆಂಗೆ ಅನಿಸ್ತು ನಿಮಗೆ ಫೋರ್ಟ್ ನೋಡಿ? ನನಗೇನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಅನ್ನಿಸ್ಲಿಲ್ಲ, ಆದರೆ ಫೋರ್ಟ್ ಇದು ಯಾವುದ್ರ ಬಗ್ಗೆ ಏನಾಯ್ತಾ ಅಂತ ಹಿಸ್ಟ್ರಿ ನನಗೂ ಗೊತ್ತಿಲ್ಲ ಏನಂತ. ಸೊ ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಲ್ಲಿಂದ ಸಮುದ್ರ ವ್ಯೂ ಕಾಣಿಸುತ್ತೆ. ಇಲ್ಲಿಂದ ನೋಡೋಣ ಬನ್ನಿ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಇದು ವ್ಯೂ. ಏನು ಅಷ್ಟೊಂದೇನು ಹೊರ್ತಿಲ್ಲ ಇದು ಫೋರ್ಟ್ ಬರೋದು. ನನ್ನ ಪ್ರಕಾರ ನನಗಂತೂ ಇಷ್ಟ ಆಗಲಿಲ್ಲ. ಮೋಸ್ಟ್ಲಿ ಬೇರೆಯವ್ರಿಗೆ ಇಂಟ್ರೆಸ್ಟಿಂಗ್ ಆಗಿರ್ಬೋದು ಇದು. ಸೊ ಇವಾಗ ಒಂದು ಫೋರ್ಟ್ ಮುಗಿಸ್ಕೊಂಡು ಅಗೋಡಾಗೆ ಇನ್ನೊಂದು ಫೋರ್ಟ್ಗೆ ಬಂದಿದ್ದೀವಿ. ಅದ್ರದ್ದು ಎಂಟ್ರೆನ್ಸ್ ವ್ಯೂ ಹಿಂಗೇನೆ ನೋಡಿ, ಇದೇ ಇರೋದು. ಇಲ್ಲಿ ಬೀಚಸ್. ಸೊ ಕೆಳಗಡೆ ಹೋಗಿ ಹಿಂಗೆ ಬೀಚ್ಗೆ ಹೋಗ್ಬೇಕಂದ್ರೆ ಹಿಂಗೆ ಹೋಗ್ಬೇಕು ಕೆಳಗಡೆ. ಈಗ ನಾವು ಸದ್ಯಕ್ಕೆ ಆ ಪ್ಲೇಸ್ ಕಾಣಿಸ್ತಾ ಇದೆಯಲ್ಲ, ಆ ಸರ್ಕಲ್, ಅಲ್ಲಿ ಹೋಗಿ ಅದು ತೋರಿಸ್ಕೊಂಡು ಕೆಳಗಡೆ ಹೋಗೋಣ.
ಇದೆಲ್ಲ ಕಂಪ್ಲೀಟ್ ರೆಸಾರ್ಟ್ ನಿಮಗೆ ಈ ಕಡೆ. ಎಲ್ಲ ಬೀಚಲ್ಲೂ ನಿಮಗೆ ವಾಟರ್ ಸ್ಪೋ ಆಕ್ಟಿವಿಟೀಸ್ ಇದ್ದೇ ಇರುತ್ತೆ. ಇಲ್ಲೂ ನಿಮಗೆ ಕಾಣಿಸುತ್ತೆ ನಿಮಗೆ ಇದೆ ರೆಸಾರ್ಟ್ ಮೇಲ್ಗಡೆ. ಸೊ ಹಿಂಗೆ ಕಾಣಿಸ್ತಾ ಇದೆ. ಅಯ್ಯೋ ನೋಡಿ, ಇದೇ ಬೀಚ್. ಈ ವ್ಯೂ ಇಲ್ಲಿಂದ ಅಗೋಡ ಫೋರ್ಟ್ ಬೀಚ್ ಇದು. ಆ ಬೀಚ್ ಲುಕ್ ಈ ತರ ಕಾಣಿಸುತ್ತೆ. ಇಲ್ಲಿ ಇದು ಕೆಳಗಡೆಯಿಂದ ಈಗ ಇದೇ ಅಗೋಡ ರಾಕಿ ಬೀಚ್ ಅಂತ ಹೇಳ್ತಾರೆ. ಇದು ಲುಕ್ ಹಿಂಗೆ ಇರುತ್ತೆ ಡೇ ಟೈಮಲ್ಲಿ. ನೈಟ್ ಟೈಮಲ್ಲಿ ಹೆಂಗಿರುತ್ತೆ ಗೊತ್ತಿಲ್ಲ. ಮೋಸ್ಟ್ಲಿ ಇಲ್ಲಿ ಏನು ಇಲ್ಲ. ಅಲ್ಲಿ ಯಾವುದೋ ಒಂದು ರೆಸಾರ್ಟ್ ಇದೆ. ಸೊ ಈವ್ನಿಂಗ್ ಅಲ್ಲಿ ಲೈಟ್ ಸೆಟ್ಟಿಂಗ್ಸ್ ಡಿ ಜೆ ಎಲ್ಲ ಇರ್ಬೋದೇನೋ ಮೋಸ್ಟ್ಲಿ, ನನಗಂತೂ ಗೊತ್ತಿಲ್ಲ. ಸೊ ಇದು ಮುಗಿಸ್ಕೊಂಡು ಈ ಬೀಚ್ ಮುಗಿಸ್ಕೊಂಡು ನಾನು ಒಂದು ಸ್ವಲ್ಪ ಹೊತ್ತು ಇಲ್ಲಿ ಇರ್ತೀನಿ, ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಅದಾದಮೇಲೆ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಅಲ್ಲೋಗಿ ಅಲ್ಲಿ ಜಾಗ ಬಗ್ಗೆ ನಿಮ್ಗೆ ಹೇಳ್ತೀನಿ. ಸೊ ಇಲ್ಲಿ ಹೇಳೋಂಥದ್ದು ಇಂಟ್ರೆಸ್ಟಿಂಗ್ ಆಗೋಂಥ ಏನಿಲ್ಲ. ಇಲ್ಲಿ ನಾರ್ಮಲ್ ಆಗಿ ಬೀಚೇನೆ, ಇನ್ನೊಂದು ವಾಟರ್ ಆ್ಯಕ್ಟಿವಿಟೀಸ್ ಇದೆ ಅಷ್ಟೇ. ಓಕೆನಾ? ಸೊ ಸಿಗೋಣ ನೆಕ್ಸ್ಟ್ ಲೊಕೇಶನಲ್ಲಿ, ಬನ್ನಿ. ಲಾಸ್ಟ್ ಡೇ ಇವತ್ತು ನಮ್ಮ ಟ್ರಿಪ್. ಇವಾಗ ಕಲ್ಲಂಗೂರು ಬೀಚ್ ಹತ್ರ ಇದೀವಿ. ನೀವು ನೋಡ್ತಾ ಇರ್ಬೋದು, ಆ ಕಡೆ ಬಂದು ಬಾಗ ಬೀಚ್, ಆ ಸೈಡ್ ಡೈರೆಕ್ಷನ್ ಕಂಪ್ಲೀಟ್ ಆ ಸೈಡ್ ಬಾಗ. ಅದು
ಈ ಸೈಡ್ ಬಂದು ಕಲ್ಲಂಗೂರು. ಸೊ ಮತ್ತೆ ಓವರಾಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು 3 ದಿನ ಟ್ರಿಪ್ ಗೋವಾದಲ್ಲಿ? अच्छा था गोवा, एक्सपीरियंस अच्छा है। हैप्पी गोवा देख के, फर्स्ट टाइम एक्सपीरियंस करा गोवा, बट एंजॉय करने के लिए उतना कुछ नहीं है। जो एंजॉय करने वाले हैं उनके लिए अच्छा है, बट ओवरऑल देखोगे तो अच्छा है गोवा। ಇವತ್ತು ನಾನೇನು ಅಬ್ಸರ್ವ್ ಮಾಡಿದೆ ಅಂದ್ರೆ ಬೀಚ್ ಹತ್ರ ಬಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಗೋವಾ, ನಾರ್ತ್ ಗೋವಾ ಏನೇನ್ ಬೀಚ್ ಹೇಳ್ತಾರೆ, ಒಂದು ವೆಗೆಟಲ್ ಬೀಚ್, ಇನ್ನೊಂದು ಕಲ್ಲಂಗೂಡು, ಬಾಗ, ಮತ್ತೆ ಅಗೋಡಾ ಬೀಚ್ ಹೇಳ್ತಾರೆ. ನೀವು ಬೀಚ್ ಹತ್ರ ಬಂದ್ರೆ ಸಾಕು, ಎಲ್ಲಾ ಬೀಚ್ಗಳು ನಿಮ್ಗೆ ಇಲ್ಲೇ ಕಾಣಿಸ್ಬಿಡುತ್ತೆ. ಯಾಕೆಂದ್ರೆ ಇಲ್ಲಿಂದ ನಡ್ಕೊಂಡು ಎಲ್ಲ ಅದೇನೆ, ಕಂಪ್ಲೀಟ್ ಆಗಿ ಅದೇನೆ. ಎಲ್ಲಾ ಬೀಚಲ್ಲಿ ಪಾರ್ಕಿಂಗ್ ಇದೆ, ಎಲ್ಲಾ ಬೀಚ್ಗೂ 55 ರೂಪಾಯಿ ಕೊಡ್ಬೇಕು. ಅದೊಂದು ದೊಡ್ಡ ಇದೆ, ತಲೆನೋವು ಅದು. ಬಟ್ ಓವರಾಲ್ ಎಂಜಾಯ್ ಮಾಡಿದ್ರೆ ಚೆನ್ನಾಗಿತ್ತು. ಸೊ ನಿಮ್ಗೇನಾದ್ರು ಗೋವಾ ಇಂಟ್ರೆಸ್ಟಿಂಗ್ ಆಗಿತ್ತು, ವಿಡಿಯೋ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮಗೆ ಸಪೋರ್ಟ್ ಕೊಡಿ. ನಮಗೂ ಒಂದು ಇನ್ಸ್ಪಿರೇಷನ್, ಮೋಟಿವೇಶನ್ ಸಿಗುತ್ತೆ ಈ ತರ ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋದಕ್ಕೆ, ಮುಂದೆ ಇನ್ನೂ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ನಿಮಗೆ. ಸೊ ಇವತ್ತಿನ ಗೋವಾ ಟ್ರಿಪ್ ಇಷ್ಟನೇ. ಸಿಗೋಣ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಸಿ ಯು, लाइक सब्सक्राइब।